ಜೀವನದೊಳಗೆ ಒಳ್ಳೆ ಹೆಸರು ಮಾಡ್ಲಿಕ್ಕೆ ಟೈಮ್ ಭಾಳ ಬೇಕು ರೀ. ಬಟ್ ಆ ಹೆಸರು ಕೆಡ್ಸ್ಕೊಳಕ್ಕೆ ಭಾಳ ಟೈಮ್ ಬೇಕಾಗಲ್ಲ ಅಂತಾರಲ್ಲ, ಹಾಗೆ ನಮ್ಮ ರಂಗೋಲಿ ಬಿಡ್ಸಕ್ಕೂ ಭಾಳ ಟೈಮ್ ಬೇಕು. ಬಟ್ ಅದನ್ನು ಕೆಡ್ಸಕ್ಕೆ ಮಾತ್ರ ಒಂದೇ ಒಂದು ನಿಮಿಷ ಸಾಕು ನೋಡ್ರಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಆರ್ಟಿಸ್ಟ್ ಸುಷ್ಮಿತಾ ಹತ್ತಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಸೊ ವಿಡಿಯೋ ಆ್ಯಕ್ಚುಲಿ ಭಾಳ ಲೇಟ್ ಆಯ್ತು ರೀ. ನಾ ಅವಾಗೆ ಹಾಕಿದ್ದೆ, ಬಟ್ ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ಲಾರ್ದಕ್ಕೆ ನಾನು ಲೇಟಾಗಿ ಪೋಸ್ಟ್ ಮಾಡ್ಲಾತ್ತೀನಿ. ಇವತ್ತು ತಾಯಿ ಭುವನೇಶ್ವರಿ ದೇವಿ ಅಂದ್ರೆ ನಮ್ಮ ಕನ್ನಡಾಂಬೆಯ ರಂಗೋಲಿಯನ್ನು ಬಿಡ್ಸಾತ್ತೀವಿ. ನಿಮ್ಗೆ ಗೊತ್ತೇ ಅದ, ನಾ ಆ್ಯಸ್ ಆಲ್ವೇಸ್ ಫಸ್ಟ್ ಐಸನ್ನು ಬಿಡಿಸ್ಕೊತೀನಿ, ಅದಾದಮೇಲೆ ಫೇಸ್, ನೆಕ್ಸ್ಟ್ ಹೇರ್ಸ್, ಡ್ರೆಸ್ ಹೀಗೆಲ್ಲ ಬಿಡಿಸ್ಕೊತ ಹೋಗ್ತೀನಿ. ಸೊ ಫಸ್ಟಿಗೆ ನೋಡಿರಿ ಫೇಸ್ ಎಷ್ಟು ಚಂದ ಬಂದದ್ದು ನೋಡಿರಿ. ನಿಮಗೆ ನಮ್ಮ ರಂಗೋಲಿ ಮತ್ತು ನಮ್ಮ ಪ್ರೊಸೀಜರ್ ಹೆಂಗೆ ಅನಿಸುತ್ತೆ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ಲಾತಿರಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಯಾಕಂದ್ರೆ ನೀವು ಮಾಡೋ ಈ ಶೇರ್ ಲೈಕ್ ಏನದಾವಲ್ಲ ನಮ್ಗೆ ಇವೆಲ್ಲ ಇನ್ಸ್ಪಿರೇಷನ್ ಆಗ್ತಾವೆ. ಹಿಂಗೆ ನಾವು ಹೊಸ ಹೊಸ ವಿಡಿಯೋನ ಹೊಸ ರಂಗೋಲಿಯನ್ನು ಹಾಕಬೇಕಂತೇಳಿ ನಮಗೆ ಇನ್ಸ್ಪಿರೇಷನ್ ಆಗ್ತಾವೆ. ಸೊ ಪ್ಲೀಸ್ ಸಪೋರ್ಟ್ ಅಸ್. ತಾಯಿ ಭುವನೇಶ್ವರಿ ಅವ್ರು ಹೆಂಗೆ ಎಷ್ಟು ಎದ್ದು ಕಾಣ್ಲಿಕ್ಕತ್ತಾರಲ್ರಿ ರಂಗೋಲಿ ಒಳಗೆ. ಸೊ ನಮ್ಮ ರಂಗೋಲಿ ಹೆಂಗೆ ಅನಿಸ್ತದೆ ಹೇಳಿ ನೀವು ನಮಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ಬೇಕು. ಆಲ್ಮೋಸ್ಟ್ ರಂಗೋಲಿ ಎಲ್ಲ ಕಂಪ್ಲೀಟ್ ಆಗಿದೆ, ಜಸ್ಟ್ ಬ್ಯಾಕ್ಗ್ರೌಂಡ್ ಅಷ್ಟೇ ಹಾಕೊಳ್ಳೋದದ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಒಟ್ಟ ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಸಿಗೋಣಂತ ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ. ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್. ಜೈ ಕನ್ನಡಾಂಬೆ.